ಮಕರ ಲಗ್ನ ಮಕರ ರಾಶಿಯ ಎಲ್ಲ ಮಹಾನೀಯರಿಗೂ ನಮಸ್ಕಾರ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹಂತವಾಗಿ ನಿಮ್ಮ ಬದುಕು ಬದಲಾಗ್ತಾ ಇದೆ. ಮುಂದಿನ ಗ್ರಹಗಳ ಸ್ಥಿತಿಗತಿಗಳು ಕೂಡ ನಿಮ್ಮ ಬದುಕಿನಲ್ಲಿ ಹೊಸ ಬೆಳಕನ್ನು ತರ್ತವೆ. ಮೊದಲನೇದಾಗಿ ವಿಡಿಯೋನ ಮಕರ ಲಗ್ನದವ್ರು ನೋಡಬೇಕಾ, ಮಕರ ರಾಶಿಯವ್ರು ನೋಡಬೇಕಾ, ಈ ಕನ್ಫ್ಯೂಷನ್ ಎಲ್ರಿಗೂ ಇದೆ. ಸೊ ಒಂದನ್ನು ಇಲ್ಲಿ ಕ್ಲಿಯರಾಗಿ ನಿಮಗೆ ಅರ್ಥ ಮಾಡಿಸ್ತೀನಿ. ರಾಶಿ ಅಂದರೆ ನಮ್ಮ ಮನಸ್ಸು, ಸೊ ಆಸೆಗಳನ್ನು ಪಡೋದನ್ನು ತೋರಿಸುತ್ತೆ. ಇನ್ನು ಲಗ್ನ ನಮ್ಮ ದೇಹ ವಾಸ್ತವವನ್ನು ಹೇಳುತ್ತೆ. ಸೊ ಹಾಗಾಗಿ ಆಸೆಗಳನ್ನೇನೋ ಪಡ್ತೀವಿ, ಆದರೆ ಆ ಘಟನೆಗಳು ನಮಗೆ ಘಟಿಸ್ತಾವ ಅನ್ನೋದನ್ನು ಲಗ್ನವೇ ಡಿಸೈಡ್ ಮಾಡಬೇಕು. ಸೊ ಹಾಗಾಗಿ ಲಗ್ನಕ್ಕೆ ಹೇಳುವಂತಹ ವಿಚಾರಗಳು 70 ಭಾಗ ನಿಮಗೆ ಸಿಗಬಹುದು, ರಾಶಿಗೆ ಹೇಳುವಂತಹ ವಿಚಾರಗಳು ಒಂದು 20ರಿಂದ 30 ಭಾಗ ಸಿಗಬಹುದು. ಸೊ ನೀವು ಯಾವುದೇ ರಾಶಿಯಾಗಿರಲಿ, ಮಕರ ಲಗ್ನದವರಾಗಿದ್ದರೆ ಒಂದು 70% ನಿಮಗೆ ಆ ವಿಚಾರಗಳು ತಲುಪ್ತವೆ. ಸೊ ನೀವು ಬೇರೆ ಲಗ್ನವಿದ್ದು ಮಕರ ರಾಶಿಯಾಗಿದ್ದರೆ ಸೊ ಒಂದು 20ರಿಂದ 30% ವಿಚಾರಗಳು ತಲುಪಬಹುದು. ಸೊ ರಾಶಿಯನ್ನು ನೋಡಿ, ಲಗ್ನವನ್ನು ನೋಡಿ ಮ್ಯಾಚ್ ಮಾಡಿಕೊಂಡು ಕೆಲವು ಘಟನೆಗಳು ನಿಮ್ಮ ಬದುಕಿನಲ್ಲಿ ಬಂದು ಹೋಗ್ಬೋದು. ಸೊ ಈಗ ಮಕರ ಲಗ್ನದವರಿಗೆ ಮತ್ತು ಮಕರ ರಾಶಿಯವರಿಗೆ ಈ ಒಂದು ಅಂಗಾರಕ ಯೋಗದ ಎಫೆಕ್ಟ್ ಹೇಗಿದೆ? ನಿಮಗೆ 2ನೇ ಮನೆಯಲ್ಲಿ ಅಂಗಾರಕ ಯೋಗ ನಡೀತಾ ಇರೋದು. ಅಂಗಾರಕ ಯೋಗದ ವಿಚಾರ ನಾನು ಈ ಹಿಂದಿನ ವಿಡಿಯೋದಲ್ಲಿ ಯಾವ ರೀತಿ ಆಗುತ್ತೆ, ಪ್ರಪಂಚದಲ್ಲಿ ಏನೆಲ್ಲ ಘಟನೆಗಳು ಎದುರಾಗಬಹುದು, ಪ್ರಕೃತಿಯಲ್ಲಿ ಏನಾಗಬಹುದು, ರಾಜಕಾರಣಿಗಳ ಬದುಕಿನಲ್ಲಿ ಏನಾಗ್ಬೋದು, ಏನೆಲ್ಲ ಅವಘಡಗಳು ಬರ್ಬೋದು ಅನ್ನೋದರ ಬಗ್ಗೆ ಆ ವಿಡಿಯೋ ಇದೆ. ಸೊ ನಿಮ್ಮ ರೆಫರೆನ್ಸ್ಗೆ ಆ ವಿಡಿಯೋನ ನೋಡ್ಬೋದು. ಇನ್ನು ಪ್ರತಿ 6 ವರ್ಷಗಳಿಗೊಮ್ಮೆ ಈ ರಾಹು ಮತ್ತು ಕೇತುವಿನ ಯುತಿ ಆಗುತ್ತೆ. ಆ ಸಂದರ್ಭದಲ್ಲಿ ಒಂದಷ್ಟು ಇನ್ಸಿಡೆಂಟ್ಗಳು ನಡೆದಿವೆ. ಅದು ಯಾವ ತತ್ವದಲ್ಲಿ ಆ ಗ್ರಹಗಳು ಕೂತ್ಕೊಳ್ತವೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ, ಈಗ ವಾಯು ತತ್ವ, ಸೊ ಗಾಳಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಹೆಚ್ಚು ತೊಂದರೆ. ಭೂಮಿ ತತ್ವಕ್ಕೆ ಬಂದಾಗ ಈ ಭೂಮಿಯ ರಿಲೇಟೆಡ್ ವಿಚಾರಗಳು, ಜಲತತ್ವಕ್ಕೆ ಬಂದಾಗ ಆ ಜಲಕ್ಕೆ ರಿಲೇಟೆಡ್ ವಿಚಾರಗಳಲ್ಲಿ ತೊಂದರೆಗಳನ್ನು ನಾವು ನೋಡ್ತೀವಿ. ಸೊ ಈಗ ವಾಯುತತ್ವ, ಸೊ ಈ ವಿಮಾನಯಾನ ಇಲ್ಲಿ ಹೆಚ್ಚಿನ ತೊಂದರೆ ಇದೆ. ಅದೇ ರೀತಿ ಗಾಳಿಯಲ್ಲಿ ಹರಡುವ ಸೋಂಕುಗಳು ಅದು ಕೂಡ ಜಾಸ್ತಿ ಆಗ್ಬೋದು. ಸೊ ಇದ್ರ ಕಡೆ ಹೆಚ್ಚಿನ ಗಮನ ಬೇಕು, ಅದ್ರ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ. ಇನ್ನು ನಿಮ್ಮ ರೆಫರೆನ್ಸ್ಗೆ 2019, 2007 ಇಲ್ಲಿ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿ, ನಿಮ್ಗೊಂದಷ್ಟು ಇನ್ಫಾರ್ಮೇಷನ್ ರಾಹು ಮತ್ತು ಕುಜನಿಂದ ಏನೆಲ್ಲ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಸೊ ಈಗ ನಿಮಗೆ 2ನೇ ಮನೆ, ಮಕರ ಲಗ್ನದವ್ರಿಗೆ 2ನೇ ಮನೆ. ಸೊ ಈಗ ನೀವೇನಾಗಿದೆ, ಫೆಬ್ರವರಿ ತಿಂಗಳಲ್ಲಿ ಇಲ್ಲಿಂದ ಅಂದರೆ ಈ ವಿಡಿಯೋ ನೋಡ್ತಾ ಇರೋದ್ರಿಂದ 23 ದಿನ ತುಂಬ ಆಕರ್ಷಣೆ ಇದೆ ನಿಮ್ಮ ಮಾತಲ್ಲಿ, ನಿಮ್ಮ ನೋಟದಲ್ಲಿ ಆಕರ್ಷಣೆ ಇದೆ. ಇದರಿಂದ ವ್ಯವಹಾರದಲ್ಲೂ ಲಾಭಗಳನ್ನು ಗಳಿಸ್ತಾ ಇದ್ದೀರಾ, ಸಂಬಂಧಗಳಲ್ಲೂ ಲಾಭಗಳನ್ನು ಗಳಿಸ್ತಾ ಇದ್ದೀರಾ, ಎಲ್ಲವೂ ಚೆನ್ನಾಗಿದೆ. ಯಾವಾಗ ಕುಜ 23ನೇ ತಾರೀಕು ಧನಿಷ್ಠ ನಕ್ಷತ್ರದಲ್ಲಿ ಕುಂಭ ರಾಶಿಗೆ ಬರ್ತಾರೋ, ಅಲ್ಲಿ ಶತಭಿಷ ನಕ್ಷತ್ರದಲ್ಲಿ ರಾಹು ಕೂತ್ಕೊಂಡಿದ್ದಾರೋ, ಸೊ ಇಬ್ಬರದು ಯುತಿ ಆದಾಗ ಬದಲಾವಣೆಗಳು ಜಾಸ್ತಿ ಆಗುತ್ತೆ. ನಿಮ್ಮ ಮಾತೇ ನಿಮಗೆ ಮುಳುವಾಗುತ್ತೆ. ಸೊ ನಿಮ್ಮ ಮಾತಿನಿಂದ ವ್ಯವಹಾರಗಳು ಹಾಳಾಗಬಹುದು, ಸಂಬಂಧಗಳು ಹಾಳಾಗಬಹುದು. ಸೊ ಎಲ್ಲ ಕ್ಷೇತ್ರವನ್ನು ಇಲ್ಲಿ ತಗೊಳ್ಳಿ, ಪ್ರೀತಿ, ಪ್ರೇಮ, ಗಂಡ ಹೆಂಡತಿ, ಬಿಸ್ನೆಸ್. ಸೊ ಮಾತಿಂದನೇ ತೊಂದರೆ, ಯಾಕೆಂದರೆ 2ನೇ ಮನೆ ಮಾತನ್ನು ಸೂಚಿಸುತ್ತೆ. 2ನೇ ಮನೆ ಕುಟುಂಬವನ್ನು ಸೂಚಿಸೋದ್ರಿಂದ ಕುಟುಂಬದಲ್ಲೂ ಕೂಡ ಒಂದಷ್ಟು ಕಲಹಗಳು ಉಂಟಾಗಬಹುದು ಬರೀ ಮಾತಿಂದ. ಸೊ ಹಾಗಾಗಿ ಈ ವಿಚಾರದಲ್ಲಿ ಎಚ್ಚರಿಕೆ. ಅದೇ ರೀತಿ ಇಲ್ಲಿಂದ ಅಂದರೆ ನೋಡಿ, 1, 2, 3, 4. ಸೊ ನಿಮ್ಮ 5ನೇ ಮನೆ, 5ನೇ ಮನೆಗೂ ಕೂಡ ಕುಜನ ದೃಷ್ಟಿ ಇದೆ. ಸೊ 5ನೇ ಮನೆ ಹೂಡಿಕೆ ಸ್ಥಾನ. ಈಗ ಆಲ್ರೆಡಿ IT ಕ್ಷೇತ್ರದಲ್ಲಿ ಏನೆಲ್ಲ ನಡೀತಾ ಇದೆ, AI ಬಂದು ಏನೆಲ್ಲ ಮಾಡ್ತಾ ಇದೆ, ಸೊ ನಿಮ್ಗೆ ಇನ್ಫಾರ್ಮೇಷನ್ ಸಿಗ್ತಾ ಇದೆ. ಸೊ ಹೂಡಿಕೆಯಲ್ಲಿ ಎಚ್ಚರಿಕೆ ಅಗತ್ಯ. ರಾಹು ನಿಮ್ಮಿಂದ ಏನು ತಪ್ಪು ನಿರ್ಧಾರಗಳನ್ನು ತಗೊಳ್ಳೋ ರೀತಿ ಮಾಡ್ತಾರೆ, ಕುಜ ಆತುರದ ನಿರ್ಧಾರಗಳಿಗೆ ಕಾರಣ ಆಗ್ತಾರೆ. ಸೊ ಟೆಕ್ನಿಕಲ್ ಆಗಿ ಸ್ವಲ್ಪ ನೀವು ಸೋಲಬಹುದು ನೀವು ಹೂಡಿಕೆ ಮಾಡುವ ಕ್ಷೇತ್ರಗಳಲ್ಲಿ, ಸ್ಪೆಷಲಿ ಭೂಮಿಗೆ ಮತ್ತು ಚಿನ್ನಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ 23ರಿಂದ 5ನೇ ತಾರೀಕು ಒಳಗಡೆ ಯಾವುದೇ ಥರದ ಹೂಡಿಕೆಗಳನ್ನು ಮಾಡಬೇಡಿ. ಲಾಸಸ್ ಜಾಸ್ತಿ ಇದೆ ಮಕರ ರಾಶಿಯವರು. ಅದರ ಜೊತೆಗೆ 5ನೇ ಮನೆ ಮಕ್ಕಳನ್ನು ಇಂಡಿಕೇಟ್ ಮಾಡೋದರಿಂದ ಮಕ್ಕಳಿಗೆ ಸಂಬಂಧಪಟ್ಟಂತಹ ಆರೋಗ್ಯದ ವಿಚಾರಗಳಲ್ಲಿ ಎಚ್ಚರಿಕೆಯನ್ನು ತೆಗೆದುಕೊಳ್ಳಿ. ಈ ವಿದ್ಯುತ್, ಬೆಂಕಿ ಇದರಿಂದ ಅವರನ್ನು ದೂರ ಇಡಿ, ಗಮನಿಸಿ. ನೀವು ಕೂಡ ಈ ವಿಚಾರದಲ್ಲಿ ಎಚ್ಚರಿಕೆಗಳನ್ನ ತಗೊಳ್ಳಿ. ಸೊ 5ನೇ ಮನೆ ಪ್ರೀತಿ ಪ್ರೇಮವನ್ನು ತೋರಿಸುತ್ತೆ. 23ನೇ ತಾರೀಕು ಒಳಗಡೆ ನೀವು ಮಾತಿಂದನೇ ಪ್ರೀತಿಯನ್ನು ಗಳಿಸಿರ್ತೀರ, ಪ್ರೀತಿನೂ ಸಿಕ್ಕಿರುತ್ತೆ, ನಿಮ್ಮ ನೋಟಕ್ಕೂ ಬಿದ್ದೋಗಿರ್ತಾರೆ, ಅಟ್ರಾಕ್ಟಿವ್ ಆಗಿರ್ತೀರ. ಆದರೆ 23ನೇ ತಾರೀಕು ನಂತರ ಯಾಕೋ ನಿಮ್ಮ ನಡುವೆ ಬಿರುಕುಗಳು ಉಂಟಾಗುತ್ತೆ. ಸೊ ಪ್ರೀತಿ ಪ್ರೇಮದಲ್ಲಿ ಇಲ್ಲಿ ತೊಂದರೆ 23ನೇ ತಾರೀಕು ನಂತರ
ಖಂಡಿತ ಎದುರಾಗುತ್ತೆ. ಸೊ ಅದ್ರ ಕಡೆನೂ ಹೆಚ್ಚಿನ ಗಮನ ಇರಲಿ. ಅದೇ ರೀತಿ ಕುಜನ ದೃಷ್ಟಿ ನಿಮ್ಮ ಅಷ್ಟಮ ಸ್ಥಾನಕ್ಕೆ ಬೀಳುತ್ತೆ, ಅಂದರೆ ಸಿಂಹ ರಾಶಿಗೆ ಬೀಳುತ್ತೆ. ಸೊ ಅಷ್ಟಮ ಸ್ಥಾನ ಗುಪ್ತ ವಿಚಾರಗಳ ಸ್ಥಾನ. ಎಲ್ಲೋ ಒಂದು ಕಡೆ ಪೂರ್ವಜರ ಆಸ್ತಿ ನಿಮ್ಮ ಕೈ ಸೇರಬಹುದು ಅನ್ಎಕ್ಸ್ಪೆಕ್ಟೆಡ್ ಆಗಿ. ಅದೇ ರೀತಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೆಲವು ರೋಗಗಳು ನಿಮಗೆ ಎದುರಾಗಬಹುದು. ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೆಲವು ಘಟನೆಗಳು ಕೂಡ ನಡೆದು ಹೋಗಬಹುದು. ಸೊ ಕುಜನ ದೃಷ್ಟಿ ಇರೋದ್ರಿಂದ ಈ ವೆಹಿಕಲ್ಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಎಚ್ಚರಿಕೆ ಅಗತ್ಯ. ಸೊ ಹೆಲ್ಮೆಟ್ ಯೂಸ್ ಮಾಡಿ, ಸ್ಪೀಡ್ ಡ್ರೈವ್ ಮಾಡೋಕ್ಕೆ ಹೋಗಬೇಡಿ, ಕಂಟ್ರೋಲಲ್ಲಿರಿ. ಸೊ ಅಲ್ಲಿ ನೀವು ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಲೇಬೇಕು. ಅದೇ ರೀತಿ ನಿಮ್ಮ ಭಾಗ್ಯಸ್ಥಾನಕ್ಕೂ ಕೂಡ ಕುಜನ ದೃಷ್ಟಿ ಇದೆ. ಸೊ ಹಾಗಾಗಿ ದೂರದ ಪ್ರಯಾಣಗಳು ಎದುರಾಗಬಹುದು. ಸೊ ನಾನು ಮೊದಲೇ ಹೇಳಿದ್ದೀನಿ, ರಾಜಕಾರಣಿಗಳು, ಬಿಸ್ನೆಸ್ ಮ್ಯಾನ್, ಯಾರ್ಯಾರು ಈ ವಿಮಾನಯಾನವನ್ನು ರೆಗ್ಯುಲರಾಗಿ ಮಾಡ್ತಾ ಇರ್ತೀರಾ, ಫೆಬ್ರವರಿ 23ರಿಂದ 5ನೇ ತಾರೀಕುವರೆಗೆ ತುಂಬ ಎಚ್ಚರಿಕೆ ಅಗತ್ಯ. ಸೊ ಚೆಕ್ ಮಾಡ್ಕೊಳ್ಳಿ, ನೀವು ಆಯ್ಕೆ ಮಾಡ್ಕೊಂಡಿರುವ ಏನು ವಿಮಾನ ಸಂಸ್ಥೆಗಳ ಬಗ್ಗೆ ಎಚ್ಚರಿಕೆ ಇರಲಿ. ಸೊ ಟೆಕ್ನಿಕಲ್ ಎರರ್ ಆಗಿ ಏನಾದರೂ ಸಮಸ್ಯೆಗಳು ಎದುರಾಗಬಹುದು. ಸೊ ಎಲ್ಲರಿಗೂ ಅಂತಲ್ಲ, ಬಟ್ ಘಟನೆಗಳು ಟ್ರಿಗರ್ ಆಗ್ಬೋದು ಅಂತಿದೆ. ಸೊ ಅದು ನಿಮ್ಮ ಲಗ್ನದ ಮತ್ತು ನಿಮಗೆ ಏನು ನಿಮ್ಮ ಜಾತಕದಲ್ಲಿ ದಶಾಭುಕ್ತಿಗಳು ಏನೇನಿದೆ ಅದರ ಲೆಕ್ಕಾಚಾರದಲ್ಲೂ ಕೆಲವು ಘಟನೆಗಳು ಹೆಚ್ಚು ಕಡಿಮೆ ಆಗಬಹುದು. ಸೊ ಅದು ನಿಮ್ಮ ಗಮನದಲ್ಲಿರಲಿ. ಸೊ ಓವರಾಲ್ ದೂರದ ಪ್ರಯಾಣದಿಂದ ತೊಂದರೆ, ವಿದೇಶಿ ಮೂಲದಿಂದನೂ ಕೂಡ ಸ್ವಲ್ಪ ತೊಂದರೆ, ಲಾಸಸ್ ಜಾಸ್ತಿ ಆಗ್ಬೋದು. ಸೊ ಅದ್ರ ಕಡೆಯೂ ಕೂಡ ಹೆಚ್ಚಿನ ಗಮನ ಇರಲಿ. ಸರ್ಕಾರ ಅದರಿಂದನೂ ಕೂಡ ನಿಮಗೆ ಹೆಚ್ಚಿನ ತೊಂದರೆಗಳು ಎದುರಾಗ್ಬೋದು, ಅದರ ಕಡೆಯೂ ಕೂಡ ಗಮನ ಇರಲಿ. ಅದೇ ರೀತಿ ತುಲಾ ರಾಶಿಗೆ ರಾಹುವಿನ ದೃಷ್ಟಿ ಬೀಳುತ್ತೆ. ಸೊ ರಾಹು ನಿಮ್ಮ ಕರ್ಮಸ್ಥಾನಕ್ಕೆ ದೃಷ್ಟಿ ಹಾಕೋದ್ರಿಂದ ಈ ಮೀಡಿಯಾ ಕ್ಷೇತ್ರ, ಟೆಕ್ನಾಲಜಿಯಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದೀರಾ IT ಕ್ಷೇತ್ರದಲ್ಲಿ, ಸೊ ನಿಮಗೆ ಹೆಚ್ಚಿನ ಲಾಭ ಇದೆ, ಮನ್ನಣೆ ಸಿಗುತ್ತೆ, ಗೌರವ ಸಿಗುತ್ತೆ. ಅದೇ ರೀತಿ ಕೆಲಸದಲ್ಲಿ ಕೆಲವು ಅಡೆತಡೆಗಳು ಎದುರಾಗಿ ಸ್ವಲ್ಪ ಒತ್ತಡಗಳು ಕೂಡ ಜಾಸ್ತಿ ಆಗ್ಬೋದು ಬೇರೆ ಬೇರೆ ಕ್ಷೇತ್ರದವ್ರಿಗೆ. ಅದ್ರ ಜೊತೆಗೆ ರಾಹುವಿನ ದೃಷ್ಟಿ 6ನೇ ಮನೆಗೂ ಇದೆ. 6ನೇ ಮನೆ ಸಾಲ, ರೋಗ, ಕೋರ್ಟ್ ಕೇಸ್ ಇದೆಲ್ಲವೂ ತೋರಿಸುತ್ತೆ. ಕೋರ್ಟ್ ಕೇಸಲ್ಲಿ ಎದುರಾಳಿಯ ಕುತಂತ್ರಗಳು ಜಾಸ್ತಿನೇ ಇದ್ದಾವೆ. ಸೊ ನಿಮಗೆ ಅವರ ಕುತಂತ್ರದಿಂದ ಸ್ವಲ್ಪ ಎಲ್ಲೋ ಒಂದು ಕಡೆ ಕೋರ್ಟ್ ಕೇಸ್ ನನ್ನ ಪರವಾಗಿ ಸಿಗಲ್ವಾ, ಈ ಥರದ್ದೆಲ್ಲ ಗೊಂದಲಗಳು ಸೃಷ್ಟಿಯಾಗಿದ್ದಾವೆ. ಇನ್ನು ಇನ್ಫೆಕ್ಷನ್ ಜಾಸ್ತಿ ಆಗ್ಬೋದು. ಏನಾದರೂ ನೀವು ಯಾವುದಾದ್ರೂ ರೋಗದಲ್ಲಿ ಬಳಲ್ತಾ ಇದ್ದರೆ ಇನ್ಫೆಕ್ಷನ್ನ ಜಾಸ್ತಿ ಮಾಡ್ತಾರೆ ರಾಹು. ಸೊ ಹಾಗಾಗಿ ನೀವು ಹೊರಗಡೆ ಓಡಾಡಬೇಕಾದ್ರೆ ಭಾಳ ಎಚ್ಚರಿಕೆಯಿಂದ ಓಡಾಡಿ. ಇದಿಷ್ಟು ಮಕರ ರಾಶಿಯವರಿಗೆ ನೀವು ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕಾದಂತಹ ವಿಚಾರಗಳು. ಸೊ ಫೆಬ್ರವರಿ ತಿಂಗಳಲ್ಲಿ ಏನೆಲ್ಲ ಘಟಿಸ್ಬೋದು ಅನ್ನೋದನ್ನು ನೀವು ಫೆಬ್ರವರಿ ತಿಂಗಳ ವೀಡಿಯೋದಲ್ಲಿ ನೋಡಿದ್ದೀರಾ. ಆದರೆ ಕೆಲವು ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಿ. ಎಚ್ಚರಿಕೆ ತಗೊಳ್ಳೋದ್ರಲ್ಲಿ ಏನು ಲಾಸ್ ಇಲ್ಲ ಅಲ್ವಾ, ನೀವೇನು ಕಳ್ಕೊಳ್ಳೋದಿಲ್ಲ ಅಲ್ವಾ. ಸೊ ಹಾಗಾಗಿ ಇದನ್ನು ಆ ಆ್ಯಂಗಲಲ್ಲಿ ನೋಡಿ. ಸ್ಪೆಷಲಿ ನಕ್ಷತ್ರಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಶತಭಿಷ ನಕ್ಷತ್ರದಲ್ಲಿ ರಾಹು ಸಂಚರಿಸ್ತಾ ಇರೋದ್ರಿಂದ ಶತಭಿಷ ನಕ್ಷತ್ರಕ್ಕೆ ಯಾವೆಲ್ಲ ಮಿತ್ರ ತಾರ ಇದೆ, ಸಂಪತ್ ತಾರ ಇದೆ, ಅವರಿಗೆಲ್ಲ ಈ ಥರದ ಘಟನೆಗಳು ಕಡಿಮೆ ಆಗಬಹುದು, ಸ್ವಲ್ಪ ಲಾಭಗಳು ಜಾಸ್ತಿ ಆಗಬಹುದು. ಇನ್ನು ಧನಿಷ್ಠ ನಕ್ಷತ್ರಕ್ಕೂ ಕೂಡ. ಸೊ ಹಾಗಾಗಿ ಇದನ್ನು ನಕ್ಷತ್ರಗಳ ಆಧಾರದ ಮೇಲೆ, ಲಗ್ನದ ಆಧಾರದ ಮೇಲೆ, ನಂತರ ರಾಶಿ ಆಧಾರದ ಮೇಲೆ ನೋಡ್ತಾ, ಜೊತೆಗೆ ನಿಮ್ಮ ದಶಾಭುಕ್ತಿಗಳಲ್ಲಿ ನಿಮಗೆ ಒಳಿತಾಗುವಂತಹ ದಶಾಭುಕ್ತಿಗಳು ನಡೀತಾ ಇದ್ದರೆ ನಿಮ್ಮ ಕ್ಷೇತ್ರದಲ್ಲಿ ನಾವು ಹೇಳಿರುವ ಘಟನೆಗಳು ಘಟಿಸಬಹುದು. ಸೊ ಅದು ಮಾರ್ಕೆಟಲ್ಲಿರೋರ್ಗೂ ಅನ್ವಯಿಸುತ್ತೆ, AC ರೂಮಲ್ಲಿ ಕೂತ್ಕೊಂಡು ಕೆಲಸ ಮಾಡೋರ್ಗೂ ಅನ್ವಯಿಸುತ್ತೆ. ಆಯಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಲಾಭಗಳು ನಷ್ಟಗಳು ಅಲ್ಲಿ ಸಿಗ್ತದೆ. ಸೊ ಹಂಗಾಗಿ ಆ ರೀತಿ ಅರ್ಥ ಮಾಡ್ಕೊಬಿಡಿ. ರಾಜಯೋಗ ಅಂದ ತಕ್ಷಣ ಹೌದು, ಮಾರ್ಕೆಟಲ್ಲಿರೋರ್ಗೂ ಕೂಡ ರಾಜಯೋಗ ಸಿಗುತ್ತೆ. ಯಾರೋ ಬಂದ್ಬಿಟ್ಟು 500 ರೂಪಾಯಿ ಟಿಪ್ಸ್ ಕೊಟ್ಬಿಡ್ಬೋದು, ಕೆಲಸ ಮಾಡ್ತಾ ಇದೆಯಾ ತಗೋ ಇಟ್ಕೋ ಅಂತ. ಸೊ ಅದನ್ನೇ ಯೋಗ ಅಂತ ಹೇಳೋದು. ಸೊ ಹಾಗಾಗಿ ಇದನ್ನು ಏನು ಜ್ಯೋತಿಷ್ಯವನ್ನು ತುಂಬ ಸಿಲ್ಲಿಯಾಗಿ ತಗೊಂಡು ಅದನ್ನು ಟ್ರೋಲ್ ಮಾಡೋದ್ರ ಬದಲು ಅರ್ಥ ಮಾಡಿಕೊಂಡ್ರೆ, ಸೈಂಟಿಫಿಕ್ಕಾಗಿ ಅರ್ಥ ಮಾಡಿಕೊಂಡ್ರೆ, ಯಾಕೆಂದರೆ ಈ ಹಿಂದೆ ಕೆಲವು ಘಟನೆಗಳು ಘಟಿಸಿರ್ತಾವಲ್ವ, ಅವೇ ಸಾಕಲ್ವ ಕೇಸ್ ಸ್ಟಡೀಸ್ಗಳಿಗೆ. ಸೊ ಸ್ಟಡಿ ಮಾಡಿ ಅರ್ಥ ಮಾಡ್ಕೊಳ್ಳಿ, ಬ್ಲೈಂಡಾಗಿ ನಂಬಕ್ಕೆ ಹೋಗಬೇಡಿ. ಸೊ ನೀವು ಕೂಡ ಈಗ ಇಂಟರ್ನೆಟ್ ಎಷ್ಟು ವಿಚಾರಗಳನ್ನು ನಿಮಗೆ ಕೊಡ್ತಾ ಇದೆ, ಅಲ್ಲಿ ಏನೆಲ್ಲ ವಿಚಾರಗಳು ಸಿಗ್ತಾ ಇದೆ, ಬಳಸ್ಕೊಳ್ಳಿ, ಚೆಕ್ ಮಾಡಿ, ಒಂದಕ್ಕೊಂದು ತಾಳೆ ಮಾಡಿ, ನಿಮಗೂ ಅರ್ಥ ಆಗುತ್ತೆ. ಸೊ ಹಾಗಾಗಿ ಮಕರ ರಾಶಿ, ಮಕರ ಲಗ್ನ ಎಲ್ಲರಿಗೂ ಒಳ್ಳೆಯದಾಗಲಿ. ಸೊ ನಿಮಗೆಲ್ಲರಿಗೂ ಒಳ್ಳೆಯದೇ ಕಾದಿರಲಿ ಅನ್ನೋದೇ ನನ್ನ ಬಯಕೆ. ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.